ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ನಗರ ಭಾಗದಲ್ಲಿರುವ ಬಹುಮಹಡಿಯ ಕಟ್ಟಡಗಳು, ವಾಣಿಜ್ಯ ಮಳಿಗೆಗಳ ಕಲುಷಿತ ನೀರು ಸಾರ್ವಜನಿಕ ಚರಂಡಿಗೆ ಬಿಡ್ತಾ ಇದ್ದು ಒಂದು ಕಡೆ ಶೇಖರಣೆಗೊಂಡು ಇಲ್ಲಿನ ಇಂದಿರಾನಗರ ನಿವಾಸಿಗಳು ತೀರಾ ರೊಚ್ಚಿಗೆದ್ದಿದ್ದಾರೆ. ನಗರ ಭಾಗ ಎನಿಸಿದ ಎಸ್ಎಂಎಸ್ ಕಾಲೇಜು ಬಳಿಯಿಂದ ಬ್ರಹ್ಮಾವರ ಬಸ್ ನಿಲ್ದಾಣದ ತನಕ ಪೂರ್ವ ಭಾಗ ಚಾಂತಾರು ಗ್ರಾಮ ಪಂಚಾಯತ್, ಪಶ್ಚಿಮ ಭಾಗ ವಾರಂಬಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ್ದು, ತಗ್ಗು ಪ್ರದೇಶ ಹೊಂದಿದ ವಾರಂಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರ್ಮಲಾ ಶಾಲೆಯ ಎದುರು ಭಾಗದಲ್ಲಿ ನೀರು ಶೇಖರಣೆಗೊಂಡಿದೆ. ಇಂದಿರಾನಗರದಲ್ಲಿ 450 ಸರ್ಕಾರಿ ನಿವೇಶನದ ಮನೆಗಳು ಹೊಂದಿದ್ದು, ಅತಿ ಹೆಚ್ಚು ಜನಸಂಖ್ಯೆ ವಾಸ ಇರುವ ಇಲ್ಲಿನ ಜನರು ಪ್ರತಿದಿನ ಮೂಗು ಮುಚ್ಚಿಕೊಂಡು ಅನ್ನ ನೀರು ಕುಡಿಯದ ಪರಿಸ್ಥಿತಿಯಿಂದ ಸಮಸ್ಯೆಯ ಕುರಿತು ಗ್ರಾಮ ಪಂಚಾಯತಿಗೆ ದೂರು ನೀಡಿದ ಕಾರಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲಾಖೆಗೆ ಗ್ರಾಮ ಪಂಚಾಯತ್ ದೂರು ನೀಡಿ ವಾಣಿಜ್ಯ ಸಂಕೀರ್ಣದ ಮಾಲೀಕರಿಗೆ ಕಲುಷಿತ ನೀರನ್ನ ಶುದ್ಧೀಕರಿಸದೆ ಚರಂಡಿಗೆ ಹರಿಸುತ್ತಿರುವ ಬಗ್ಗೆ ನೋಟಿಸ್ ನೀಡಿದ್ರು. ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಹಲವಾರು ಕಟ್ಟಡ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಘಟನೆ ಹೀಗೆ ಮುಂದುವರಿದಲ್ಲಿ ಸಾರ್ವಜನಿಕರು ತೀವ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬ್ರಹ್ಮಾವರದಲ್ಲಿ ಕೆಲವು ಹೋಟೆಲ್ ವಾಣಿಜ್ಯ ಕಟ್ಟಡದಿಂದ ಸುಮಾರು 1 ವರ್ಷದಿಂದ ತ್ಯಾಜ್ಯ ನೀರನ್ನು ಬಿಡ್ತಾ ಇದ್ದಾರೆ. ನಾವು ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಪರಿಸರ ಇಲಾಖೆ ಇತರ ಎಲ್ಲ ಅಧಿಕಾರಿಗಳು ಮನೆ ಕೊಟ್ಟಿದ್ದರೂ ಏನೂ ಪ್ರಯೋಜನ ಇಲ್ಲ. ಈಗ ಚಾಂತರ್ ಪಂಚಾಯತಿಗೂ ಮನೆ ಕೊಟ್ಟಿದ್ದಾರೆ. ಚಾಂತರ್ ಪಂಚಾಯತಿದು ಕೆಲವು ಕಮರ್ಷಿಯಲ್ ಬಿಲ್ಡಿಂಗು, ಸರ್ವಿಟೇಷನ್, ಕೆಲವು ಹಾಸ್ಟೆಲಿಂದೆಲ್ಲ ನೀರು ಬರ್ತಾ ಇದೆ. ಇಲ್ಲಿ ಸುಮಾರು ನಿರ್ಮಲಾ ಹೈಸ್ಕೂಲ್ ಇದೆ, 300ರಿಂದ 400 ಮಕ್ಕಳು ಓದ್ತಾ ಇದ್ದಾರೆ. ಇಲ್ಲಿ ದುರ್ವಾಸನೆ, ಶಾಲೆ ಮಕ್ಕಳಿಗೆ ಸೊಳ್ಳೆ ಕಾಟ, ಕಾಯಿಲೆಗಳು, ಮತ್ತು ಇಲ್ಲಿ ಇಂದಿರಾನಗರದಲ್ಲಿ 300ರಿಂದ 400 ಮನೆಗಳಿವೆ. ದಿನನಿತ್ಯ ದುರ್ವಾಸನೆ, ಊಟ ಮಾಡಲಿಕ್ಕೂ ಆಗೋದಿಲ್ಲ, ಸೊಳ್ಳೆಗಳ ಕಾಟ. ನಾವು ಈಗ ಇದರ ಬಗ್ಗೆ ಹೋರಾಟ ಎಷ್ಟೇ ಮಾಡಿದರೂ ಏನು ಇದಕ್ಕೆ ಪ್ರಯೋಜನ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಗ್ರಾಮಸ್ಥರು ಸೇರಿಕೊಂಡು ಈ ತ್ಯಾಜ್ಯ ವಿಲೇವಾರಿ ವಿರುದ್ಧ ಬಹುಮಹಡಿ ಹೋಟೆಲು, ಉದ್ಯಮಿ, ಆಸ್ಪತ್ರೆ ಇತರ ಯಾವುದೇ ಇದುಗಳಿಗೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾವು ಹೇಳ್ಕೊಳ್ತೀವಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.